11 ಏನು ಹೋದ ವರ್ಷ 25ನೇ ಸಾಲಿನಲ್ಲಿ ಮೇ ತಿಂಗಳಲ್ಲಿ ಹೋರಾಟ ನಡೆದು ನಮ್ಮ ಎಕ್ಸ್ಪ್ರೆಸ್ ಕೆನಲ್ನಲ್ಲಿ ಕಾಮಗಾರಿ ನಿಂತಿತ್ತು. ಆ ಒಂದು ವಿಚಾರವಾಗಿ ಅವತ್ತಿನ ಜನರ ಹೋರಾಟದ ಪ್ರಯುಕ್ತ ಅವತ್ತು ಗಟ್ಟಿಯಾದ ಹೋರಾಟ ಮಾಡಿದ್ರಿಂದ ಇಲ್ಲಿ ಒಂದು ಕೆನಲ್ ಕಾಮಗಾರಿ ನಿಂತಿತ್ತು. ಅದೇ ಥರ ಜನರು ಕೂಡ ನಿಟ್ಟುಸಿರು ಬಿಟ್ಕೊಂಡಿರೋ ಸರ್ಕಾರ ಒಂದು ಒಳ್ಳೆ ಸುದ್ದಿ ಕೊಡುತ್ತೆ, ಈ ಕೆನಲ್ ವಾಪಸ್ ಆಗುತ್ತೆ ಅನ್ನೋ ದೃಷ್ಟಿ ಇಟ್ಕೊಂಡು ನಾವೆಲ್ಲ ಮೌನವಾಗಿದ್ವಿ. ಈ ಒಂದು ಸಂದರ್ಭದಲ್ಲಿ ಇವತ್ತೇನಾಗಿದೆ ಅಂದರೆ ಸರ್ಕಾರ ಬಂದು ಒಂದು ವಾರ 10 ದಿವಸ ಹೊಸ CM ಬದಲಾವಣೆ ಆದ ತಕ್ಷಣ ನಮ್ಮ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ರೀತಿಯಲ್ಲಿ ನಮ್ಮ DK ಶಿವಕುಮಾರ್ ಮುಖ್ಯಮಂತ್ರಿಗಳಿಗೆ ಈ ರೀತಿ ಏನು ನಮ್ಮ ಕಾಮಗಾರಿಯ ಮೊನ್ನೆ ಒಂದು ಸಭೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಆದೇಶ ಮಾಡಿದ್ದಾರೆ. ಈ ಒಂದು ಆದೇಶ ಮೇರೆಗೆ ಏನಾಗಿದೆ ಅಂದರೆ ಜನರೆಲ್ಲ ಆತಂಕಕ್ಕೆ ಒಳಗಾಗಿದ್ದಾರೆ. ಇವತ್ತು ನಮಗೇನಾಗಿದೆ, 1 ವರ್ಷಗಳ ಕಾಲ ಆಗಲಿ 8 ತಿಂಗಳಿಂದ ಬರಗಾಲ ನಮ್ಮ ತಲೆ ಮೇಲಿದೆ. ನಮ್ಮ ತಾಲೂಕಿನಲ್ಲಾಗಲೇ 1,500 ಅಡಿ ಇದ್ದಂಥ ಬೋರ್ಗಳಾಗಲಿ ಫೇಲ್ ಆಗೋ ಮಟ್ಟಕ್ಕೆ ಬಂದಿದೆ. ನಮ್ಗೆ ಯಾಕೆ ಇಷ್ಟು ಆತಂಕ ಅಂದರೆ ಇವತ್ತು ನೀರು ಭಾಳ ನಮ್ಮ ತಾಲೂಕಿನಲ್ಲಿ ಹೆಚ್ಚಾಗಿ ಅಡಿಕೆ, ತೆಂಗು ಮತ್ತು ಇತರೆ ಬೆಳೆಗಳಿಗೆ ಒಳಗೊಂಡಿರೋದ್ರಿಂದ ನಮಗೆ ನೀರಿನ ಭಾಳ ಅವಶ್ಯಕತೆ ಇದೆ. ಇತರೆ ಎಲ್ಲ ತಾಲೂಕುಗಳಿಗೂ ನೋಡಿದಾಗ ಮಧ್ಯದಲ್ಲಿ ಶಿರಾ, ಕೊಟ್ಟಿಗೆರೆ ಅವು ಕೂಡ ಬರಗಾಲನೇ. ಜೊತೆಗೆ ಈ ಕಡೆ ತುರ್ಬೇಕೆರೆ, ಚಿಕ್ಕನಾಯಕನಹಳ್ಳಿ, ಕಿತ್ತೂರು ಇವು ಕೂಡ ಎಲ್ಲವೂ ಒಂದು ವಾಣಿಜ್ಯ ಬೆಳೆಗಳಿಗೆ ಕೂಡಿರೋದ್ರಿಂದ ನಮ್ಮ ಜೀವನಗಳು ಅಡಿಕೆ ತೆಂಗಿ ಮೇಲೆ ನಿಂತಿದೆ. ಇವತ್ತೊಂದು ಮಗಳು ಮದುವೆ ಆಗಬೇಕಂದ್ರೂ ಅಡಿಕೆ ಚೇಣಿನೋ ಅಥವಾ ಅಡಿಕೆಗೆ ಮಾರೋ ನಾವು ಮದುವೆ ಮಾಡೋಂಥ ಪರಿಸ್ಥಿತಿ ಬಂದಿದೆ. ಮತ್ತು ಒಂದು ಮನೆ ಕಟ್ಟಬೇಕು ಅಂದ್ರೂ ಅದ್ರ ಮೇಲೆ ನಮ್ಮ ಜೀವನ ನಿಂತಿದೆ. ನಮ್ಮ ಮಕ್ಕಳನ್ನ ಓದಿಸ್ಬೇಕು ಅಂದ್ರೂ ನಮ್ಮ ಅಡಿಕೆ ತೆಂಗಿನ ಮೇಲೆ ಜೀವನ ನಿಂತಿದೆ. ಮತ್ತು ಇತರೆ ಯಾರು ನಮ್ಮಲ್ಲಿ ಏನೇನು ನಮಗೆ ಇನ್ನು ಹೇಮಾವತಿ ನೀರಿಂದ ಯಾಕೆ ಇಷ್ಟ ಆತಂಕ ಅಂದರೆ ಈ ಕುಟುಂಬಗಳೆಲ್ಲ ನಮ್ಮ ಜೀವನನೇ ಇಕ್ಕಟ್ಟಿಗೆ ಸಿಗಾಕೋದು. ನಮ್ಮ ಜೀವನನೇ ಈ ಒಂದು ಕೆನಲ್ನಿಂದ ಇಕ್ಕಟ್ಟಿಗೆ ಸಿಗಾಕೊಳ್ಳುತ್ತೆ. ಯಾಕಪ್ಪ ಭಯ ಅಂದರೆ ಇವತ್ತು ನೋಡಿ ಎಲ್ಲರೂ ನಮ್ಮ ಬೋರ್ ಕೊರೆಸಿ 2 ಕಿಲೋಮೀಟ್ರ್ ದೂರ ಪೈಪ್ ಹತ್ತಿರ ಬೋರಿನ ಮಗ್ಳಿಗೆ ಒಂದು ಸಣ್ಣ ಬೋಲ್ ಆದರೂ ಸಾಕು, ನೀರು 2 ಕಿಲೋಮೀಟ್ರ್ ದೂರ ಹೋಗೋದೇ ಇಲ್ಲ. ಇದು ಏನಾಗ್ತಿದೆ ನಮ್ಮ ಕ್ಯಾನಲ್ನಲ್ಲಿ, ದೊಡ್ಡ ಒಂದು ಟಾಟಾ AC ಹೋಗ್ತಕ್ಕಂಥ 12 ಅಡಿ ಅಗಲದ ವ್ಯಾಸದ ಪೈಪು ಇವತ್ತು 2 ಚಾನಲ್ ನೀರು ಬಿಟ್ಟು ಡೌನು ನೀರು ತೊಗೊಂಡೋಗುತ್ತೆ. ಈಗ ಆ ಥರ ಬಂದಾಗ ನಮ್ಮ ಏನು ಓಪನ್ ಕಾಲುವೆಗೆ ನೀರೇ ಹೋಗಲ್ಲ ಮುಂದಕ್ಕೆ. ಆ ಥರ ಒಂದು ವ್ಯವಸ್ಥೆ ಆಗಿ ನಮಗೆ ಭಾಳ ಆತಂಕಕ್ಕೀಡಾಗಿದ್ದು ನಾವೆಲ್ಲ 7 ತಾಲೂಕಿನ ಜನ. ನಾವು ಸರ್ಕಾರಕ್ಕೆ ಮನವಿನೂ ಮಾಡ್ತೀವಿ. ನಾವು ಇವತ್ತು ಕುಣಗಲ್ ಜನ ರೈತರು ಮತ್ತು ರಾಮನಗರದ ಜನ ರೈತರು, ಅವರು ರೈತರೇ, ನಮಗೇನು ರೈತರ ಬಗ್ಗೆ ವಿರೋಧ ಇಲ್ಲ. ಕುಣಗಲಿಗೆ ನಮಗೆ ಓಪನ್ ಕಾಮಗಾರಿ ಏನು ಚಾನಲ್ ಇದೆಯಲ್ಲ ಅದ್ರೊಳಗಡೆ ಇನ್ನೂ 2 TMC ನೀರು ಜಾಸ್ತಿನೇ ತೊಗೊಂಡೋಗಿ ಕುಣಗಲಿಗೆ ಬಿಟ್ಟು ಅಲ್ಲಿಂದ ಮುಂದಕ್ಕೆ ಅವ್ರಿಗೂ ನೀರು ಕೊಡಿ, ನಮ್ದೇನು ಅಭ್ಯಂತರ ಇಲ್ಲ. ನಾವು ನಿಮ್ಮಲ್ಲಿ ಮನವಿ ಮಾಡೋದೇನೆಂದರೆ ನಮಗೆ ಕೆನಲ್ ಕಾಮಗಾರಿ ಬೇಡ, ಅದೊಂದು ನಿಲ್ಲಿಸಿ ನಮಗಿಂತ ಜಾಸ್ತಿನೇ ನೀರು ತಗೊಂಡೋಗಿ, ನಮ್ಗೆ ಯಾವುದೇ ರೀತಿ ಅಭ್ಯಂತರ ಇಲ್ಲ. ಅಲ್ಲಿರೋ ರೈತರಿಗೂ ಸಹಕಾರ ಆಗಬೇಕು, ಅದು ಒಪ್ಕೊಂತೀವಿ. ಬಟ್ ನಮ್ಗಳು ಇಲ್ಲಿ 7 ತಾಲೂಕಿನ ಮೇಲೆ ಪರಿಣಾಮ ಬೀರುತ್ತಂತ ನೀವು ಸರ್ಕಾರ ಚಿಂತನೆ ಮಾಡಿ. ಯಾಕೆ ಇಷ್ಟು ಜನ ಹೋರಾಟಕ್ಕೆ ಇಳಿತಿದ್ದಾರೆ, ಬೀದಿಗೆ ಬರ್ತಿದ್ದಾರೆ, ಯಾಕೆ ಇಷ್ಟೆಲ್ಲ ಹೋರಾಟಗಳು ನಡೀತಿದೆ ಅನ್ನೋದನ್ನ ಸರ್ಕಾರ ಪರಿಗಣಿತ. ಯಾಕೆ ನೀವೆಲ್ಲ ಆಗದಂಥ ಪರಿಸ್ಥಿತಿಯಲ್ಲಿ ನಾಳೆ ದಿವಸ ಏನಾಗುತ್ತೆ, ಕುಟುಂಬಗಳು ಬೀದಿಗೆ ಬರ್ತವೆ. ಕುಟುಂಬಗಳು ಬೀದಿಗೆ ಬಂದು ನಾಳೆ ಇವತ್ತು ಹೇಳ್ತಿದ್ದೀರಾ ಇವತ್ತು ಕಾರ್ಮಿಕರಿಗೂ ಯಾರು ಕೆಲಸ ಕೊಡೋಕ್ಕಾಗಂಥ ಪರಿಸ್ಥಿತಿ ಬಂದಿದೆ. 7 ತಾಲೂಕಿನ ಜನ ಇವತ್ತೇನಾದ್ರು ತೋಟ ತುಟ್ಟಿಗೆ ಕಳ್ಕೊಂಡು ಅವ್ರ ಮನೆ ಮಟ್ಟ ಬೀದಿಗೆ ಬಂದಾಗ ಯಾರು ನೆರವಾಗಕ್ಕಾಗಲ್ಲ. ಆದ್ರಿಂದ ಸರ್ಕಾರಗಳಿಗೂ ಹಾಗೂ ನಮ್ಮ ಉಪಮುಖ್ಯಮಂತ್ರಿಗಳಿಗೂ ಮತ್ತು ನಮ್ಮ CM ಅವ್ರಿಗೂ ಕೂಡ ನಮ್ಮ ಗುಬ್ಬಿ ಜನತೆ ಪರವಾಗಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ವಿನಂತಿ ಮಾಡ್ಕೊಂತೀವಿ. ತಾವು ನಮ್ಮ ಏನು ಕ್ಯಾನಲ್ ಬಗ್ಗೆ ಇನ್ನೊಂದ್ಸರಿ ಪರಿಶೀಲಿಸಿ. ನಮಗೇನು ಕ್ಯಾನಲ್ ಒಂದು ಬಿಟ್ಟು ನೀವು ಓಪನ್ ಕಾಲುವೆನಲ್ಲಿ 1 TMC ಅಲ್ಲ 2 TMC ಜಾಸ್ತಿ ತೊಗೊಂಡೋಗಿ ಯಾವ ಜನತೆಗೂ ಅಭ್ಯಂತರ ಇಲ್ಲ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಏನು ತಾಲೂಕಿನ ರೈತರ ಪರವಾಗಿ ನಾವು ಮನವಿ ಮಾಡ್ಕೊಂತೀವಿ.